ಕೇಳಿಸ್ತಿದೆ ಎಲ್ರಿಗೂ? Can all of you hear me? Yes, sir. Yes, sir. Okay. The outermost accessory whorl of a flower is called calyx, and it is formed by individual structures called sepals, usually green in color. Okay. ಆಮೇಲೆ ಇಟ್ ಮೇ ಬಿ ಪಾಲಿಸೆಪಲಸ್ ಆರ್ ಗೇಮೋಸೆಪಲಸ್. ನಿಮ್ಗೆ ಗೊತ್ತಿದೆ ಪಾಲಿಸೆಪಲಸ್ ಅಂದ್ರೆ ಈಚ್ ಸೆಪಲ್ ಫ್ರೀ ಆಗಿರುತ್ತೆ, ಗ್ಯಾಮೋ ಅಂದ್ರೆ ಒಂದಕ್ಕೊಂದು ಫ್ಯೂಸ್ ಆಗಿರುತ್ತೆ. ಆಮೇಲೆ ಇಟ್ ಮೇ ಬಿ ಕಾರ್ಡ್ಯುಕಸ್, ಡೆಸಿಡಿಯಸ್ ಆರ್ ಪರ್ಸಿಸ್ಟೆಂಟ್. ಇದು 3 ವರ್ಡ್ ಇಟ್ ಮೀನ್ಸ್. ಕಾರ್ಡ್ಯುಕಸ್ ಅಂದ್ರೆ ವೆರಿ ಯಂಗ್ ಸ್ಟೇಜ್ ಅಲ್ಲಿ ಸೆಪಲ್ಸ್ ಬಿದ್ದು ಹೋಗುತ್ತೆ. ಡೆಸಿಡಿಯಸ್ ಅಂದ್ರೆ ಫ್ಲವರ್ ಓಪನ್ ಆಗಿ ಪಾಲಿನೇಷನ್ ಆಗಿ ಸೆಪಲ್ಸ್ ಮತ್ತೆ ಪೆಟಲ್ಸ್ ಒಂದೇ ಸಲ ಬಿದ್ದು ಹೋಗುತ್ತೆ, ಆಯ್ತಾ. ಪರ್ಸಿಸ್ಟೆಂಟ್ ಅಂದ್ರೆ ಸೆಪಲ್ಸ್ ಈವನ್ ಆಫ್ಟರ್ ಪಾಲಿನೇಷನ್ ಫ್ರೂಟ್ ಫಾರ್ಮೇಶನ್ ಆಗುವಾಗ ಕೂಡ ಸೆಪಲ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ಸ್ ಕೊಡ್ತೀರಾ ನೀವು? ವೆರಿ ಕಾಮನ್ ಫ್ರೂಟ್ ವೆರಿ ಯು ಕ್ಯಾನ್ ಸಿ ದ ಸೆಪಲ್ಸ್ ಈವನ್ ವೆನ್ ದಿ ಫ್ರೂಟ್ ಇಸ್ ರೈಪಂಡ್. ಯಾವುದು? ಎನಿಬಡಿ? ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಅದು. ಫ್ರೂಟ್ ಸ್ಟೇಜ್ ಅಲ್ಲೂ ಕೂಡ ಅದಕ್ಕೆ ಸೆಪಲ್ಸ್ ಅಂಟ್ಕೊಂಡಿರುತ್ತೆ, ಫ್ರೂಟಿಂಗ್ ಸ್ಟೇಜ್ ಅಲ್ಲೂ ಕೂಡ. ಯಾವುದು? ಇಟ್ಸ್ ಯೂಸ್ಡ್ ಆಸ್ ಎ ಕಾಮನ್ ವೆಜಿಟೇಬಲ್. Chilli. ಹಾ, ಎಕ್ಸಾಕ್ಟ್ಲಿ. ಚಿಲ್ಲಿ ನೋಡಿ, ಬ್ರಿಂಜಾಲ್ ನೋಡಿ, ಅಲ್ವಾ? ಈವನ್ ಟೊಮೆಟೊ ಫಾರ್ ಎಕ್ಸಾಂಪಲ್. ಸೊ ತುದಿಯಲ್ಲಿ ಆ ಗ್ರೀನ್ ಸೆಪಲ್ಸ್ ಇರುತ್ತಲ್ಲ ಫ್ರೂಟಿಂಗ್ ಅಲ್ಲೂ ಕೂಡ. ಓಕೆ, ಬ್ರಿಂಜಾಲ್ ವೆರಿ ಗುಡ್ ಎಕ್ಸಾಂಪಲ್. ಓಕೆ, ಸೊ ಆ ತರ ಸೆಪಲ್ಸ್ ಈವನ್ ಫ್ರೂಟಿಂಗ್ ಸ್ಟೇಜ್ ಅಲ್ಲೂ ಕೂಡ ಇದ್ರೆ ದಟ್ ಈಸ್ ಕಾಲ್ಡ್ ಪರ್ಸಿಸ್ಟೆಂಟ್. ಅಂದ್ರೆ ಸೆಪಲ್ಸ್ ಉಳ್ಕೊಳ್ಳುತ್ತೆ ಅಂತ ಅರ್ಥ ಪರ್ಸಿಸ್ಟೆಂಟ್ ಅಂತ ಹೇಳಿ. ಸಿ ಪರ್ಸಿಸ್ಟೆಂಟ್ ಅಲ್ಲಿ 2 ತರ ಇರ್ಬೋದು. ಒನ್ ಈಸ್ ಕಾಲ್ಡ್ ಮಾರ್ಸೆಸೆಂಟ್, ದ ಅದರ್ ಒನ್ ಈಸ್ ಎಕ್ರೆಸೆಂಟ್ ಅಂತ ಹೇಳಿ. ಸಿ ಬ್ರಿಂಜಾಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮಾರ್ಸೆಸೆಂಟ್ ಪರ್ಸಿಸ್ಟೆಂಟ್ ಕೇಲಿಕ್ಸ್. ಅಲ್ಲಿ ಸೆಪಲ್ಸ್ ಇರುತ್ತೆ, ಬಟ್ ಅದು ಫ್ರೂಟ್ಸ್ ನ ಬೇಸ್ ಅಲ್ಲಿ ಮಾತ್ರ ಇರುತ್ತೆ, ಫ್ರೂಟ್ಸ್ ಟೋಟಲ್ ಕವರ್ ಮಾಡಲ್ಲ. ಓಕೆ, ಬಟ್ ಎಕ್ರೆಸೆಂಟ್ ಅಂದ್ರೆ ಈ ಸೆಪಲ್ಸ್ ಬೆಳೆದು ಫ್ರೂಟ್ಸ್ ಗೆ ಒಂದು ಕವರಿಂಗ್ ಆಗುತ್ತೆ. ದಿ ಫ್ರೂಟ್ಸ್ ಆರ್ ಫೌಂಡ್ ಇನ್ಸೈಡ್ ದಿ ಕವರಿಂಗ್ ಫಾರ್ಮ್ಡ್ ಬೈ ಕೇಲಿಕ್ಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎಕ್ರೆಸೆಂಟ್ ಕೇಲಿಕ್ಸ್. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್. ಹೋಪ್ ಐ ಆಮ್ ಕ್ಲಿಯರ್. ನೋಡಿ, ದಿಸ್ ಇಸ್ ಮಾರ್ಸೆಸೆಂಟ್. ನೋಡಿ, ಬ್ರಿಂಜಾಲ್ ಬೇಸ್ ಅಲ್ಲಿ ಮಾತ್ರ ಇದೆ, ಬಟ್ ಇಲ್ಲಿ ದಿಸ್ ಔಟರ್ ಕವರಿಂಗ್ ಇಸ್ ಆಕ್ಚುಲಿ ಫಾರ್ಮ್ಡ್ ಬೈ ಎನ್ಲಾರ್ಜ್ಡ್ ಕೇಲಿಕ್ಸ್. ಕೇಲಿಕ್ಸ್ ಬೆಳೀತಾ ಹೋಗ್ತದೆ, ದಟ್ ಬಿಕಮ್ಸ್ ಎ ಕವರಿಂಗ್. ಅದರ ಒಳಗಡೆ ಫ್ರೂಟ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎಕ್ರೆಸೆಂಟ್. ಓಕೆ, ಆಮೇಲೆ ದೇರ್ ಆರ್ ಟರ್ಮ್ಸ್ ಲೈಕ್ you can see here petaloid sepals. Petaloid ಅಂದ್ರೆ ಸೆಪಲ್ ಯೂಶುವಲಿ ಗ್ರೀನ್ ಇರಬೇಕು, ಬಟ್ ಸಮಟೈಮ್ಸ್ ದಿ ಸೆಪಲ್ ಬಿಕಮ್ಸ್ ವೆರಿ ಅಟ್ರಾಕ್ಟಿವ್ ಅಂಡ್ ಬ್ಯೂಟಿಫುಲಿ ಕಲರ್ಡ್. ನೀವು ಮ್ಯೂಸಯಾಂಡ ಪ್ಲಾಂಟ್ ನೋಡಿದಿರಾ? ಇಟ್ಸ್ ಅ ಗಾರ್ಡನ್ ಪ್ಲಾಂಟ್. ಮ್ಯೂಸಯಾಂಡ ನೋಡಿದಿರಾ? ಓಕೆ, ಐ ವಿಲ್ ಶೋ ಯು. ಸೊ ದೆನ್ ಇಟ್ ಇಸ್ ಕಾಲ್ಡ್ ಪೆಟಲಾಯ್ಡ್. ಪ್ಯಾಪಸ್ ಅಂದ್ರೆ ದಿ ಸೆಪಲ್ಸ್ ಹೇರ್ ಲೈಕ್ ಇರುತ್ತೆ. ಇಟ್ ಬಿಕಮ್ಸ್ ವೆರಿ ಫೈನ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್. ದಟ್ ಇಸ್ ಕಾಲ್ಡ್ ಪ್ಯಾಪಸ್. ಬೈಲೇಬಿಯಟ್ ಅಂದ್ರೆ ಬೈಲಿಪ್ಟ್, 2 ಲಿಪ್ ಆಗಿ ಸ್ಪ್ಲಿಟ್ ಆಗಿರುತ್ತೆ. ಟ್ಯೂಬ್ಯುಲರ್ ಅಂದ್ರೆ ಟ್ಯೂಬ್ ತರ ಇರುತ್ತೆ. ಆಮೇಲೆ ಇನ್ಫೆಂಡಿಬ್ಲಿ ಫಾರ್ಮ್ ಅಂತ ಹೇಳಿದ್ರೆ ಒಂದು ಬೆಲ್, ಗಂಟೆ ತರ ಇರುತ್ತೆ. ಸೊ ಈ ತರ ಬೇರೆ ಬೇರೆ ಶೇಪ್ ಅಲ್ಲಿ ಬರುತ್ತೆ ಇದು. ಓಕೆ, ಸೊ ದೀಸ್ ಆರ್ ಆಲ್ ದಿ ವೇರಿಯೇಷನ್ಸ್. ನೋಡಿ, ಇಲ್ಲಿದೆ ನೋಡಿ. ಕ್ಯಾನ್ ಯು ಸಿ ದ ಪಿಕ್ಚರ್ಸ್ ಆನ್ ದ ಸ್ಕ್ರೀನ್? ಕಾಣಿಸ್ತಾ ಇದೆಯಾ? Yes, sir. ನೋಡಿ, ದಿಸ್ ಇಸ್ ಫ್ರೀ ಪಾಲಿಸೆಪಲಸ್ ಕಂಡೀಷನ್. ನೋಡಿ, ಸೆಪಲ್ಸ್ ಎಲ್ಲ ಒಂದಕ್ಕೊಂದು ಫ್ರೀ ಇದೆ. ಬಟ್ ಇಲ್ಲಿ ನೋಡಿ, this green cup like structure is formed by fusion of all sepals. Okay, so then this is called gamocephalus. Idu ella fuse agide. Idu sepals, petals. Idu sepal. Idu actually, so ella calyx lobe galu fuse agi ಒಂದು ಟ್ಯೂಬ್ ಆಗಿದೆ. So that is called as calyx tube. ತುದಿಯಲ್ಲಿ ಮಾತ್ರ ಒಂದು ಸ್ವಲ್ಪ ಫ್ರೀ ಇರುತ್ತೆ ಅದು. So that is called as calyx lobe ಅದು actually. Okay, ನೋಡಿ, ಇಲ್ಲಿ ಕಾರ್ಡಿಕಸ್ ಬಿದ್ದೋಗುತ್ತೆ. ಇದು ಡೆಸಿಡಿಯಸ್. ಇದೆಲ್ಲ ಪರ್ಸಿಸ್ಟೆಂಟ್ ಮಾರ್ಸೆಸೆಂಟ್. ನೋಡಿ, ಬ್ರಿಂಜಾಲ್, ಟೊಮೆಟೊ ಎಲ್ಲ
ಇದು ಎಕ್ರೆಸೆಂಟ್. ಇಲ್ಲಿ ಆಕ್ಚುಲಿ ನೋಡಿ, ಇದು ಕೇಲಿಕ್ಸ್ ಕವರಿಂಗ್ ದಿ ಫ್ರೂಟ್. ನೀವು ಓಪನ್ ಮಾಡಿದಾಗ ನಿಮ್ಗೆ ಒಳಗಡೆ ಫ್ರೂಟ್ ಕಾಣುತ್ತೆ ಇದು. ಓಕೆ, ಇದು ಶೇಪ್ ಮೇಲೆ ನೋಡಿ, ದಿಸ್ ಇಸ್ ಪ್ಯಾಪಸ್. ಇಲ್ಲೆಲ್ಲ ನೋಡಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್, ವೈಟ್ ಹೇರಿ ಸ್ಟ್ರಕ್ಚರ್ ಇದೆ ನೋಡಿ, ದಟ್ಸ್ ಆಲ್ ಫಾರ್ಮ್ಡ್ ಬೈ ಸೆಪಲ್ಸ್. ಆಮೇಲೆ ಇದು ನೋಡಿ ಪೆಟಲಾಯ್ಡ್. ಈ ಪ್ಲಾಂಟ್ ನೋಡಿರಲ್ಲ ನೀವು, ದಿಸ್ ಇಸ್ ಕಾಲ್ಡ್ ಮ್ಯೂಸೈಂಡ. ನೋಡಿದಿರಾ ಇದು? ಇಲ್ಲಿ ನೋಡಿ ಆ ಒಂದು ಬ್ರೈಟ್ ಸ್ಟ್ರಕ್ಚರ್ ಕಾಣುತ್ತೆ ನೋಡಿ, ದಟ್ ಇಸ್ ಆಕ್ಚುಲಿ ಮಾಡಿಫೈಡ್ ಸೆಪಲ್ ಅದು. ಸೊ ವಿ ಕಾಲ್ ಇಟ್ ಇಸ್ ಪೆಟಲಾಯ್ಡ್ ಸೆಪಲ್ ಅಂತ ಹೇಳಿ. ಈ ತರ ಬೇರೆ ಬೇರೆ ಶೇಪ್ ಎಲ್ಲ ಬರುತ್ತೆ ಕೇಲಿಕ್ಸ್ ಅಲ್ಲಿ. ಓಕೆ, ಓಕೆ, ನೆಕ್ಸ್ಟ್ ಕಮ್ಸ್ ಕೊರೋಲಾ. ಕೊರೋಲಾದಲ್ಲೂ ಕೂಡ ಹಾಗೆ. What is a corolla? It's the second accessory whorl composed of petals. Individual parts are called petals. And this is the very prominent and attractive part of the flower. They are brightly colored and make the flowers highly attractive. Why the flowers should be attractive? Yake flower attractive irbeku? Anybody? To attract insect and birds. Why should it attract insects? Yake? Pollination. Pollination ಆಗಬೇಕು. ಪಾಲಿನೇಷನ್ ಆಗಬೇಕಾದ್ರೆ ಪಾಲಿನೇಷನ್ ಇಸ್ ಬೈ ಡಿಫರೆಂಟ್ ಮೆಕ್ಯಾನಿಸಮ್ಸ್, ಅಂಡ್ ಒನ್ ಆಫ್ ದಿ ಮೆಕ್ಯಾನಿಸಮ್ ಇಸ್ ಥ್ರೂ ದಿ ಏಜೆಂಟ್ಸ್ ಝೂಫಿಲಿ ಅಲ್ವಾ. ಸೊ ಬಟರ್ಫ್ಲೈಸ್ ಅಥವಾ ಬೀಸ್, ಬರ್ಡ್ಸ್ ಎಲ್ಲ ಅಟ್ರಾಕ್ಟ್ ಆಗಬೇಕಾದ್ರೆ ದಿ ಪೆಟಲ್ ಶುಡ್ ಬಿ ಅಟ್ರಾಕ್ಟಿವ್. ಓಕೆ, ಅಂಡ್ ಇಟ್ ಕುಡ್ ಬಿ ಪಾಲಿಪೆಟಲಸ್, ಫ್ರೀ ಇರ್ಬೋದು, ಅಥವಾ ಗ್ಯಾಮೋಪೆಟಲಸ್ ಯುನೈಟೆಡ್ ಇರ್ಬೋದು. ಆಮೇಲೆ ಬೇರೆ ಬೇರೆ ಶೇಪ್ ಇದೆ ನೋಡಿ, ಕ್ರೂಸಿಫಾರ್ಮ್ ಅಂತಿದೆ, ಟ್ಯೂಬ್ಯುಲರ್ ಇದೆ, ಇನ್ಫೆಂಡಿಬುಲರ್ ಅಥವಾ ಫನಲ್ ಶೇಪ್, ರೊಟೇಟ್ ಅಥವಾ ವೀಲ್ ಶೇಪ್, ಬೈಲೇಬಿಯೇಟ್ ಅಥವಾ ಟೂ ಲಿಪ್ಟ್, ಎರಡು, ಒಂದು ಅಪ್ಪರ್ ಈ ತರ ಇರುತ್ತೆ ನೋಡಿ, ಒಂದು ಅಪ್ಪರ್ ಲೋಬು ಮತ್ತೆ ಇನ್ನೊಂದು ಲೋವರ್ ಲೋಬ್. ದಿಸ್ ಇಸ್ ಕಾಲ್ಡ್ ಬೈಲಿಪ್ಟ್ ಕಂಡೀಷನ್. ಆಮೇಲೆ ಪ್ಯಾಪಿಲಿಯೋನೇಷಿಯಸ್, ಬಟರ್ಫ್ಲೈ ಶೇಪ್. ನೀವು ಈ ಅಲಸಂಡೆ, ಬೀನ್ಸ್ ಎಲ್ಲ ಫ್ಲವರ್ ನೋಡಿ, ಒಂಥರ ಬಟರ್ಫ್ಲೈ ಶೇಪ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಪ್ಯಾಪಿಲಿಯೋನೇಷಿಯಸ್. ಓಕೆ, these are all the variations. ನೋಡಿ ಇಲ್ಲೆಲ್ಲ ಇದೆ ನೋಡಿ, ಇದು ಫ್ರೀ ಪೆಟಲ್ಸ್, ಈಚ್ ಪೆಟಲ್ ಇಸ್ ಫ್ರೀ. ಇಲ್ಲಿ ನೋಡಿ ಎಲ್ಲ ಪೆಟಲ್ಸ್ ಎಲ್ಲ ಫ್ಯೂಸ್ ಆಗಿ ಒಂದು ಟ್ಯೂಬ್ ತರ ಆಗಿದೆ ನೋಡಿ. ಇದು ಬೇಸ್ ಅಲ್ಲಿ ಇರೋದು ಕೇಲಿಕ್ಸ್, ಇದು ಕೊರೋಲಾ. ಸೊ ಕೊರೋಲಾ ಟ್ಯೂಬ್ ಆಗಿದೆ. ದೆನ್ ದಿಸ್ ಇಸ್ ಕಾಲ್ಡ್ ಎಸ್ ಗ್ಯಾಮೋಪೆಟಲಸ್. ಇದೆಲ್ಲ ಬೇರೆ ಬೇರೆ ಶೇಪ್ ನೋಡಿ, ಇದು ಇನ್ಫೆಂಡಿಬಲ್ ಫಾರ್ಮ್, ಪ್ಯಾಪಿಲಿಯೋನೇಷಿಯಸ್. ಆಮೇಲೆ ಬೈಲೇಬಿಯೇಟ್ ನೋಡಿ, ಅಪ್ಪರ್ ಲಿಪ್ ಮತ್ತೆ ಲೋವರ್ ಲಿಪ್ ಇದೆ. ರೊಟೇಟ್, ವೀಲ್ ಶೇಪ್ ಇದೆ. ಟ್ಯೂಬ್ಯುಲರ್ ಶೇಪ್ ಇದೆ. ಕ್ರೂಸಿಫಾರ್ಮ್ ಅಂದ್ರೆ ಕ್ರಾಸ್ ಶೇಪ್ ಅಂತ ಅರ್ಥ. ಆ ಕಡೆ ಎರಡು ಹೀಗೆ ಬರುತ್ತೆ, ಆಮೇಲೆ ಹೀಗೆ ಎರಡು ಬರುತ್ತೆ. ಸೊ ಇಟ್ ಅಪಿಯರ್ಸ್ ಕ್ರಾಸ್ ಫಾರ್ಮ್, ಶಿಲುಬೆ ಆಕಾರದಲ್ಲಿ ಇರುತ್ತೆ ಅದು ಲೋಬ್ಸ್. ದೀಸ್ ಆರ್ ಆಲ್ ದಿ ವೇರಿಯಸ್ ಫಾರ್ಮ್ಸ್ ಆಫ್ ಕೊರೋಲಾ. ಇಲ್ಲೆಲ್ಲ ಬೇರೆ ಬೇರೆ ಶೇಪ್ಸ್ ಎಲ್ಲ ಇದೆ ನೋಡಿ. Next we come to the most important concept, which is called estivation. ಇದು ಇಂಪಾರ್ಟೆಂಟ್, ಇದು ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ this is the most important part, estivation. So estivation ಅಂದ್ರೆ when you look at the young flower bud ಅನ್ನು ನೋಡಿದಾಗ ಅಲ್ಲಿ ಸೆಪಲ್ಸ್ ಮತ್ತೆ ಪೆಟಲ್ಸ್ ಹೇಗೆ ಅರೇಂಜ್ ಆಗಿದೆ ಅಂತ ನೋಡೋದಿದೆಯಲ್ಲ, ಆಗ ನಿಮ್ಗೆ ಬೇರೆ ಬೇರೆ ತರ ಅರೇಂಜ್ಮೆಂಟ್ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಸಲ ಒಂದೊಂದು ಪೆಟಲ್ ಹೀಗಿರುತ್ತೆ ನೋಡಿ, ಎಡ್ಜ್ ಜಸ್ಟ್ ಟಚ್ ಆಗ್ತಾ ಇರುತ್ತೆ ಅಷ್ಟೇ. ಅಥವಾ ಕೆಲವು ಸಲ ಓವರ್ಲ್ಯಾಪಿಂಗ್ ಇರುತ್ತೆ, ಒಂದು ಎಡ್ಜ್ ಇನ್ನೊಂದು ಎಡ್ಜ್ನ ಓವರ್ಲ್ಯಾಪ್ ಮಾಡಿರುತ್ತೆ. ಸೊ ದಿ ನೇಚರ್ ಆಫ್ ಅರೇಂಜ್ಮೆಂಟ್ ಇದೆಯಲ್ವಾ, ದಿಸ್ ಈಸ್ ಕಾಲ್ಡ್ ಆಸ್ ಈಸ್ಟೈವೇಶನ್. ದಿ ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಇನ್ ಎ ಫ್ಲವರ್ ಬಡ್, ಯಂಗ್ ಫ್ಲವರ್ ಅಲ್ಲಿ ಅದು ಒಂದಕ್ಕೊಂದು ಜಸ್ಟ್ ಟಚ್ ಆಗಿದೆಯಾ, ಅಥವಾ ಓವರ್ಲ್ಯಾಪ್ ಆಗಿದೆಯಾ, ಅಥವಾ ಒಂದರ ಮೇಲೆ ಒಂದು ಕೂತಿದೆಯಾ. ಸೊ ದೀಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ಸ್ ಆರ್ ಕಾಲ್ಡ್ ಈಸ್ಟೈವೇಶನ್ ಪ್ಯಾಟರ್ನ್. ಓಕೆ, ಸೊ ದೇರ್ ಆರ್ ಬೇಸಿಕಲಿ ಡಿಫ್ರೆಂಟ್ ಟೈಪ್ಸ್ ಇದೆ ನೋಡಿ. ವ್ಯಾಲ್ವೇಟ್ ಈಸ್ಟೈವೇಶನ್ ಅಂತಿದೆ, ಟ್ವಿಸ್ಟೆಡ್ ಈಸ್ಟೈವೇಶನ್ ಅಂತಿದೆ, ಕ್ವಿನ್ಕನ್ಶಿಯಲ್ ಈಸ್ಟೈವೇಶನ್ ಅಂತಿದೆ, ಇಂಬ್ರಿಕೇಟ್ ಈಸ್ಟೈವೇಶನ್ ಅಂತಿದೆ. ಇಂಬ್ರಿಕೇಟ್ ಅಲ್ಲಿ ಎರಡು ತರ ಬರುತ್ತೆ, ಅಸೆಂಡಿಂಗ್ಲಿ ಇಂಬ್ರಿಕೇಟ್ ಮತ್ತೆ ಡಿಸೆಂಡಿಂಗ್ಲಿ ಇಂಬ್ರಿಕೇಟ್ ಅಂತ ಬರುತ್ತೆ. This descending imbricate is also called vexillary estivation. Okay, now try to look at these diagrams and try to understand the estivation pattern. Nodi, ಕಾಣಿಸ್ತಿದೆಯಾ ಚಿತ್ರ? Can you make out the diagrams clearly? Yes, sir.
ಜಸ್ಟ್ ಲುಕ್ ಎಟ್ ದಿಸ್. Yes, sir. ನೋಡಿ, ದಿಸ್ ಇಸ್ ಒಂದು ಪ್ಯಾಟರ್ನ್ ನೋಡಿ. ದರ್ ಆರ್ 5 ಪೆಟಲ್ಸ್ ಇದೆ. ಯಾವ ತರ ಅರೇಂಜ್ ಆಗಿದೆ ನೋಡಿ. ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇದೆಯಾ ಅಥವಾ ಮಾರ್ಜಿನ್ಸ್ ಸಪರೇಟ್ ಇದೆಯಾ? Separate. They are separate. There is no overlapping. ಸೊ ನೀವು ಇಲ್ಲೊಂದು ಸೆಕ್ಷನ್ ತೆಗೆದ್ರೆ ಮಧ್ಯ ಕಟ್ ಮಾಡಿದ್ರೆ ನೋಡಿ ಈ ತರ ಕಾಣಿಸುತ್ತೆ ನೋಡಿ. ಈಚ್ ಪೆಟಲ್ ಹ್ಯಾಸ್ ಇಟ್ಸ್ ಮಾರ್ಜಿನ್ಸ್ ಫ್ರೀ ಫ್ರಮ್ ಈಚ್ ಅದರ್ ನೋಡಿ. ಒಂದಕ್ಕೊಂದು ಸಪರೇಟ್ ಇದೆ ನೋಡಿ ಅಲ್ವಾ? ಯಾವುದೇ ಓವರ್ಲ್ಯಾಪಿಂಗ್ ಇಲ್ಲ. ಓವರ್ಲ್ಯಾಪಿಂಗ್ ಇದ್ರೆ ಒಂದರ ಮೇಲೆ ಒಂದು ಕೂತ್ರೆ ಓವರ್ಲ್ಯಾಪಿಂಗ್ ಅಂತ ಕರಿತೇವೆ ನಾವು. ಈ ತರ ಇದ್ರೆ ಓವರ್ಲ್ಯಾಪಿಂಗ್, ಬಟ್ ಈ ತರ ಇದ್ರೆ ನೋ ಓವರ್ಲ್ಯಾಪಿಂಗ್. ಸೊ ಇದು ಈ ತರ ಇದೆಯಲ್ವಾ? ಈ ತರ ಇದೆಯಾ? ಇಲ್ಲಲ್ಲ. ಸೊ ಯಾವುದೇ ಪೆಟಲು ಇನ್ನೊಂದು ಪೆಟಲ್ಗೆ ಓವರ್ಲ್ಯಾಪ್ ಆಗೋದಿಲ್ಲ. ಈ ತರ ಇದ್ದಾಗ ದಿಸ್ ಇಸ್ ಕಾಲ್ಡ್ ಎಸ್ ವ್ಯಾಲ್ವೇಟ್ ಈಸ್ಟೈವೇಶನ್, ವ್ಯಾಲ್ವೇಟ್ ಅರೇಂಜ್ಮೆಂಟ್. ಇದು ಕ್ಲಿಯರ್ ಆಯ್ತಾ ಈಗ? ವಾಟ್ ಇಸ್ ವ್ಯಾಲ್ವೇಟ್? ಓಕೆ, ಇದನ್ನ ಎಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ? ಇದು ಗೊತ್ತಾಗ್ಬೇಕಾದ್ರೆ ಯಾವ್ದು ನೋಡ್ಬೇಕು? ಫ್ಲವರ್ ಅಲ್ಲಿ, ಓಪನ್ ಫ್ಲವರ್ ಅಲ್ಲಿ ಗೊತ್ತಾಗಲ್ಲ. ಯು ಹ್ಯಾವ್ ಟು ಲುಕ್ ಎಟ್ ಎ ಬಡ್. ಸಣ್ಣ ಬಡ್ ತಗೊಂಡು ನೋಡಿದಾಗ ಇದು ಕಾಣಿಸುತ್ತೆ ನಿಮಗೆ. ಓಕೆ, ನಾವು ಕಮ್ ಟು ದ ಸೆಕೆಂಡ್ ಒನ್. ಇಲ್ಲಿ ಏನಾಗಿದೆ ನೋಡಿ, ಓವರ್ಲ್ಯಾಪಿಂಗ್ ಇದೆಯಾ ಇಲ್ವಾ? ಇದೆ. ಓಕೆ, ಬಟ್ ಯಾವ ತರ ಇದೆ ವೈರ್ ನೋಡಿ. ಇಲ್ಲೂ ಓವರ್ಲ್ಯಾಪಿಂಗ್ ಇದೆ, ಇಲ್ಲೂ ಓವರ್ಲ್ಯಾಪಿಂಗ್ ಇದೆ. ಎರಡು ಕಂಪೇರ್ ಮಾಡಿ ನೋಡುವ, ಏನಾದ್ರು ಡಿಫ್ರೆನ್ಸ್ ಗೊತ್ತಾಗುತ್ತಾ ನೋಡಿ. ಗೊತ್ತಾಗತ್ತಾ? ಎನಿಬಡಿ? ಆರ್ಡರ್ ಆಗಿದೆ. ಇದು ನೋಡಿ, ಇಲ್ಲಿ ಪ್ರತಿಯೊಂದು ಪೆಟಲ್ ನೋಡ್ತಾ ಹೋಗಿ ನೋಡಿ. ಸಿ, ಈಚ್ ಪೆಟಲ್ ಹ್ಯಾಸ್ ಗಾಟ್ ಒನ್ ಎಡ್ಜ್ ಔಟ್ಸೈಡ್ ನೋಡಿ. ಇದು ಹೀಗಿದೆ ನೋಡಿ. ಇಲ್ಲಿ ನೋಡಿ, ಇದು ಒಂದು ಪೆಟಲ್ದು ಒಂದು ಎಡ್ಜ್ ಹೊರಗಡೆ ಇದೆ, ಆಯ್ತಾ? ಬಟ್ ಇನ್ನೊಂದು ಎಡ್ಜ್ ನೋಡಿ ಒಳಗಡೆ ಇದೆ. ಸಿ, ಈಚ್ ಪೆಟಲ್ ಹ್ಯಾಸ್ ಗಾಟ್ ಒನ್ ಎಡ್ಜ್ ಔಟ್ಸೈಡ್, ಒನ್ ಎಡ್ಜ್ ಇನ್ಸೈಡ್ ನೋಡಿ. ಈ ಪೆಟಲ್ದು ಒಂದ್ ಎಡ್ಜ್ ಹೊರಗಡೆ ಇದೆ, ಬಟ್ ಇನ್ನೊಂದು ಎಡ್ಜ್ ಒಳಗಡೆ ಇದೆ. ಅದ್ರ ಮೇಲೆ ನೆಕ್ಸ್ಟ್ ಪೆಟಲ್ ಒಂದು ಎಡ್ಜ್ ಇದೆ ನೋಡಿ. ಇಲ್ಲಿ ನೋಡಿ, ಇದ್ರದ್ದು ಎಡ್ಜ್ ಒಳಗಡೆ ಬಂತು, ನೆಕ್ಸ್ಟ್ ಪೆಟಲ್ ಅದ್ರ ಮೇಲೆ ಬಂತು. ಸೊ ಈಚ್ ಪೆಟಲ್ ಹ್ಯಾಸ್ ಗಾಟ್ ಒನ್ ಮಾರ್ಜಿನ್ ಇನ್ಸೈಡ್, ಒನ್ ಮಾರ್ಜಿನ್ ಔಟ್ಸೈಡ್. ಕರೆಕ್ಟಾ? Can you make out this? Yes, sir. This is called as a twisted eastivation. Okay, so each petal has got one edge outside, one edge inside. ಆ ತರ ಅರೇಂಜ್ಮೆಂಟ್ ಆಗಿ ಓವರ್ಲ್ಯಾಪಿಂಗ್ ಇದ್ರೆ this is called as a twisted. ಅರ್ಥ ಆಯ್ತಾ ಇದು? Yes, sir. Now come to this. ಇಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ? ಎನಿಬಡಿ? ಇಂಬ್ರಿಕೇಟ್ ನೋಡಿ, ಕರೆಕ್ಟ್ ಅಬ್ಸರ್ವ್ ಮಾಡಿ. ಒಂದು ಒಳಗೆ, ಒಂದು ಹೊರಗೆ, ಮತ್ತೆ ಎರಡು ಸಹ ಹೊರಗೆ. ಸರಿ ನೋಡಿ, ಒಂದು ಇನ್ಸೈಡ್. ಓಕೆ, ಒನ್ ಪೆಟಲ್ ಇಸ್ ಕಂಪ್ಲೀಟ್ಲಿ ಇನ್ಸೈಡ್ ನೋಡಿ. ಎರಡು ಎಡ್ಜ್ ಒಳಗಡೆ ಇದೆ ನೋಡಿ. ಕರೆಕ್ಟ್ ಆಗಿ ಕಾಣ್ತಾ ಇದೆಯಾ? ಓಕೆ, ಆಮೇಲೆ ಒಂದು ಪೆಟಲ್ ಕಂಪ್ಲೀಟ್ ಹೊರಗಡೆ ಇದೆ ನೋಡಿ. ಎರಡು ಎಡ್ಜ್ ಔಟ್ಸೈಡ್ ಇದೆ ನೋಡಿ. ಇದು ವಾಟ್ ಅಬೌಟ್ ದಿ ಅದರ್ 3? ಔಟ್ಸೈಡ್ ಅಂಡ್ ಒಂದು ಇನ್ಸೈಡ್, ಒಂದು ಔಟ್ಸೈಡ್. ಸೊ ಒನ್ ಫಸ್ಟ್ ಥಿಂಗ್, ದೇರ್ ಇಸ್ ಓವರ್ಲ್ಯಾಪಿಂಗ್ ಇದೆ. ಬಟ್ ಯಾವ ತರ ಓವರ್ಲ್ಯಾಪಿಂಗ್ ಆಗಿದೆ ಅಂದ್ರೆ, ಒನ್ ಪೆಟಲ್ ಇಸ್ ಕಂಪ್ಲೀಟ್ಲಿ ಔಟ್ಸೈಡ್, ಎರಡು ಎಡ್ಜ್ ಹೊರಗಡೆ ಇದೆ. ಒನ್ ಪೆಟಲ್ ಇಸ್ ಕಂಪ್ಲೀಟ್ಲಿ ಇನ್ಸೈಡ್, ಎರಡು ಒಳಗಡೆ ಇದೆ. ವೆರಸ್ ಅದರ್ ಪೆಟಲ್ಸ್ ಆರ್ ಹ್ಯಾವಿಂಗ್ ಒನ್ ಎಡ್ಜ್ ಔಟ್ಸೈಡ್, ಒನ್ ಎಡ್ಜ್ ಇನ್ಸೈಡ್. ಈ ತರ ಇದ್ದಾಗ ದಿಸ್ ಇಸ್ ಕಾಲ್ಡ್ ಇಂಬ್ರಿಕೇಟ್. ಬಟ್ ಇಲ್ಲಿ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸೆಂಡಿಂಗ್ಲಿ ಇಂಬ್ರಿಕೇಟ್. ಎಸೆಂಡಿಂಗ್ ಅಂದ್ರೆ ನೋಡಿ, ಇದು ಆಂಟೀರಿಯರ್ ಸೈಡ್, ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಔಟರ್ ಮೋಸ್ಟ್ ಕೆಳಗಡೆ ಇದೆ, ಇನ್ನರ್ ಮೋಸ್ಟ್ ಮೇಲ್ಗಡೆ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎಸೆಂಡಿಂಗ್ಲಿ ಇಂಬ್ರಿಕೇಟ್ ಈಸ್ಟೈವೇಶನ್. ಬಟ್ ಇಲ್ಲಿ ನೋಡಿ, ಇದು ಸೇಮ್, ಒಂದು ಕಂಪ್ಲೀಟ್ ಒಳಗಡೆ, ಒಂದು ಕಂಪ್ಲೀಟ್ ಹೊರಗಡೆ, ಬಾಕಿ ಒಂದು ಹೊರಗಡೆ, ಒಂದು ಒಳಗಡೆ. ಇದು ಕೂಡ ಇಂಬ್ರಿಕೇಟ್ ಅಲ್ವಾ? ಕರೆಕ್ಟಾ? See, one petal is totally out, one petal is totally in, remaining two only, one out, one in. Correct? Yes, sir. Am I clear? ಕೇಳ್ತಾ ಇದೆಯಾ? ಹಾ ಸರ್.
Yes, sir. ಈಗ ಇದಕ್ಕೆ ವ್ಯತ್ಯಾಸ ಏನು? ಎರಡು ಒಂದೇ ತರ ಇದೆ. ಒಂದು ಪೆಟಲ್ ಪೂರ್ತಿ ಔಟ್ ಇದೆ, ಒಂದು ಪೆಟಲ್ ಪೂರ್ತಿ ಇನ್ ಇದೆ. ರಿಮೈನಿಂಗ್ ಪೆಟಲ್ಸ್ ಹ್ಯಾವಿಂಗ್ ಒನ್ ಎಡ್ಜ್ ಔಟ್ಸೈಡ್, ಒನ್ ಎಡ್ಜ್ ಇನ್ಸೈಡ್. ಎಕ್ಸಾಕ್ಟ್ಲಿ ಕರೆಕ್ಟಾ? ದೆನ್ ವಾಟ್ ಇಸ್ ದ ಡಿಫರೆನ್ಸ್? Anybody? Size of the petals. ಸೈಜ್ ಒಂದು, ಆಮೇಲೆ ಪೊಸಿಷನ್ ಆಫ್ ಪೆಟಲ್ಸ್ ನೋಡಿ. ಸಿ ಕಂಪ್ಲೀಟ್ ಆಗಿ ಹೊರಗಡೆ ಇರೋ ಪೆಟಲ್ ಮೇಲಿದೆ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಒಳಗಡೆ ಇರೋ ಪೆಟಲ್ ಮೇಲಿದೆ. ಸಿ ದಿಸ್ ದಿ ಅಪ್ಪರ್ ಮೋಸ್ಟ್ ಪೆಟಲ್ ಅಲ್ಲಿ ಎರಡು ಎಡ್ಜು ಒಳಗಡೆ ಇದೆ, ಬಟ್ ಇಲ್ಲಿ ಅಪ್ಪರ್ ಮೋಸ್ಟ್ ಪೆಟಲ್ ಅಲ್ಲಿ ಎರಡು ಎಡ್ಜು ಹೊರಗಡೆ ಇದೆ. ಲೋವರ್ ಮೋಸ್ಟ್ ಪೆಟಲ್ ಅಲ್ಲಿ ಎರಡು ಎಡ್ಜು ಹೊರಗಡೆ ಇದೆ, ಬಟ್ ಇಲ್ಲಿ ಲೋವರ್ ಮೋಸ್ಟ್ ಪೆಟಲ್ ಅಲ್ಲಿ ಎರಡು ಒಳಗಡೆ ಇದೆ. ಸೊ ಓನ್ಲಿ ದ ಪೊಸಿಷನ್ ಆಫ್ ಔಟರ್ ಅಂಡ್ ಇನ್ನರ್ ಪೆಟಲ್ಸ್ ಚೇಂಜ್ ಆಗುತ್ತೆ ಇದಕ್ಕೂ ಮತ್ತೆ ಇದಕ್ಕೂ ಬಂದಾಗ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ಡಿಸೆಂಡಿಂಗ್ಲಿ ಇಂಬ್ರಿಕೇಟ್ ಆರ್ ವೆಕ್ಸಿಲರಿ ಹಿಸ್ಟೈವೇಷನ್ ಅಂತ ಕರಿತೇವೆ ನಾವು. ದಿಸ್ ಇಸ್ ಕಾಲ್ಡ್ ಎಸ್ ಅಸೆಂಡಿಂಗ್ಲಿ ಇಂಬ್ರಿಕೇಟ್ ಹಿಸ್ಟೈವೇಷನ್. ಓಕೆ, ಆಮೇಲೆ ಇಲ್ಲಿ ನೋಡಿ, ವಾಟ್ ಇಸ್ ದಿಸ್? ಕ್ವಿನ್ಕನ್ಶಿಯಲ್. ಈಗ ಇದಕ್ಕೂ ಕಂಪೇರ್ ಮಾಡಿ ಹೇಳಿ ನೋಡುವ, ವಾಟ್ ಡಿಫರೆನ್ಸ್ ಯು ಕ್ಯಾನ್ ಮೇಕ್ ಔಟ್? ಕ್ವಿಕ್, ಬೇಗ. ವ್ಯತ್ಯಾಸ ಇದೆಯಾ? Completely outside. Two petals completely outside it is. ಎಕ್ಸಾಕ್ಟ್ಲಿ ನೋಡಿ, ಎರಡು ಪೆಟಲು ಪೂರ್ತಿ ಹೊರಗಡೆ ಇದೆ ನೋಡಿ, ಇದು ಹೊರಗಡೆ ಇದೆ, ಇದು ಹೊರಗಡೆ ಇದೆ. ಆಮೇಲೆ Two petals completely ಟೂ inside. ಪೆಟಲ್ಸ್ ಆರ್ ಕಂಪ್ಲೀಟ್ಲಿ ಇನ್ಸೈಡ್. ಎರಡು ಪೆಟಲ್ ಫುಲ್ ಒಳಗಡೆ ಇದೆ, ಒಂದು ಪೆಟಲ್ ಮಾತ್ರ ಔಟ್ಸೈಡ್, ಒಂದ್ ಎಡ್ಜ್ ಔಟ್ಸೈಡ್, ಒಂದ್ ಎಡ್ಜ್ ಇನ್ಸೈಡ್ ಇದೆ. ಸೊ ಈ ತರ ಇದ್ದಾಗ ದಿಸ್ ಇಸ್ ಕಾಲ್ಡ್ ಎಸ್ ಕ್ವಿನ್ಕನ್ಶಿಯಲ್ ಹಿಸ್ಟೈವೇಷನ್. ಓಕೆ, ಸೊ ಈಗ ಈ 5 ಟೈಪ್ಸ್ ಆಫ್ ಹಿಸ್ಟೈವೇಷನ್ ಕ್ಲಿಯರ್ ಆಯ್ತಾ ಈಗ? ಸೊ ಫಸ್ಟ್ ಆಫ್ ಆಲ್, ಇಟ್ ಇಸ್ ಬೇಸ್ಡ್ ಆನ್ ದಿ ಅರೇಂಜ್ಮೆಂಟ್ ಆಫ್ ಯಂಗ್ ಪೆಟಲ್ಸ್ ಅಂಡ್ ಸೆಪಲ್ಸ್ ಇನ್ ಎ ಬಡ್. ಬಡ್ ಅಲ್ಲಿ ನೋಡಿದ್ರೆ ಮಾತ್ರ ಇದು ಗೊತ್ತಾಗೋದು. ದೇರ್ ಆರ್ 2 ಪಾಸಿಬಿಲಿಟೀಸ್. ಫಸ್ಟ್ ಪಾಸಿಬಿಲಿಟಿ, the petals and sepals are arranged without any overlapping. Overlapping ಇಲ್ಲದೆ ಇದ್ದಾಗ ಇಟ್ ಇಸ್ ವ್ಯಾಲ್ವೇಟ್. ಓವರ್ಲ್ಯಾಪಿಂಗ್ ಇದ್ದಾಗ ಬೇರೆ ಬೇರೆ ರೀತಿ ಓವರ್ಲ್ಯಾಪಿಂಗ್ ಆಗಿರ್ಬೋದು. ಸೊ ಅದರ ಮೇಲೆ ಯಾವುದೆಲ್ಲ ಟ್ವಿಸ್ಟೆಡ್ ಇಂಬ್ರಿಕೇಟ್ ಅಲ್ಲಿ ಮತ್ತೆ ಎರಡು ತರ, ಎಸೆಂಡಿಂಗ್ ಇಂಬ್ರಿಕೇಟ್, ಡಿಸೆಂಡಿಂಗ್ ಇಂಬ್ರಿಕೇಟ್ ಅಂಡ್ ಕ್ವಿನ್ಕನ್ಶಿಯಲ್. ಅರ್ಥ ಆಯ್ತಾ? ಓಕೆ, Yes, sir. ಎಲ್ಲ ಪೆಟಲ್ಸ್ ಒಂದು ಎಡ್ಜ್ ಹೊರಗಡೆ, ಒಂದು ಎಡ್ಜ್ ಒಳಗಡೆ ಇದ್ದಾಗ ಟ್ವಿಸ್ಟೆಡ್. ಒಂದು ಪೆಟಲ್ ಕಂಪ್ಲೀಟ್ ಔಟ್, ಒಂದು ಪೆಟಲ್ ಕಂಪ್ಲೀಟ್ ಇನ್ ಇದ್ರೆ ಇಂಬ್ರಿಕೇಟ್. ಸೊ ಅಲ್ಲಿ ಔಟ್ಸೈಡ್ ಪೆಟಲ್ ಕೆಳಗಡೆ ಇದ್ರೆ ಎಸೆಂಡಿಂಗ್ಲಿ ಇಂಬ್ರಿಕೇಟ್, ಔಟ್ಸೈಡ್ ಪೆಟಲ್ ಕಂಪ್ಲೀಟ್ಲಿ ಔಟ್ಸೈಡ್ ಪೆಟಲ್ ಮೇಲ್ಗಡೆ ಇದ್ರೆ ಇಟ್ ಈಸ್ ವೆಕ್ಸಿಲರಿ ಅಥವಾ ಡಿಸೆಂಡಿಂಗ್ಲಿ ಇಂಬ್ರಿಕೇಟ್. ಅರ್ಥ ಆಯ್ತಾ? ಆಮೇಲೆ ಎರಡು ಪೆಟಲ್ ಹೊರಗಡೆ ಇದ್ದು, ಎರಡು ಪೆಟಲ್ ಪೂಲ್ ಒಳಗಡೆ ಇದ್ದು, ಒಂದು ಪೆಟಲ್ ಮಾತ್ರ ಔಟ್ಸೈಡ್ ಇನ್ಸೈಡ್ ಇದ್ರೆ ಇಟ್ ಈಸ್ ಕ್ವಿನ್ಕನ್ಶಿಯಲ್. ಆಮ್ ಐ ಕ್ಲಿಯರ್? Yes, sir. Okay, so these are the important aspects regarding the accessory whorls, calyx and corolla, arrangement, ಆಮೇಲೆ types based on shape ಇದೆಲ್ಲ. ಸೊ ಈ ಟರ್ಮ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕಾಯ್ತಾ? ಟ್ಯಾಕ್ಸಾನಮಿಲಿ ಇದೆಲ್ಲ ಬರುತ್ತೆ ಮುಂದೆ. ಆಮೇಲೆ ಈ ಹಿಸ್ಟೈವೇಷನ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಟ್ಯಾಕ್ಸಾನಮಿ ಪ್ರಾಕ್ಟಿಕಲ್ ಅಲ್ಲಿ ಫ್ಲೋರಲ್ ಡಯಾಗ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮುಲಾ ಅಂತ ಇರುತ್ತೆ. ಆ ಫ್ಲೋರಲ್ ಡಯಾಗ್ರಾಮ್ ಬಿಡಿಸ್ಬೇಕಾದ್ರೆ ಈ ಹಿಸ್ಟೈವೇಷನ್ ನೋಡ್ಕೊಂಡೇ ನೀವು ಬಿಡಿಸ್ಬೇಕಾಗತ್ತೆ. ಓಕೆ, ಸೊ ಅದೆಲ್ಲ ಮುಂದೆ ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ರಿಮೆಂಬರ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಹಿಸ್ಟೈವೇಷನ್. ಓಕೆ, ಆಮೇಲೆ ಆ ವ್ಯಾಲ್ಯೂಯೇಟ್ ಡ್ರಾ ಮಾಡೋದು ಹೇಗೆ ನೋಡಿ, ಇದೆಯಲ್ಲ, ಇದು ವ್ಯಾಲ್ಯೂಯೇಟ್ ಅನ್ನ ಈ ತರ ಡ್ರಾ ಮಾಡಬೇಕು, ಟ್ವಿಸ್ಟೆಡ್ ಆದ್ರೆ ಈ ತರ, ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಆಯ್ತಾ? ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಇದೆಲ್ಲ ಬರುತ್ತೆ, ನಿಮ್ಗೆ ರಿಪೀಟ್ ಆಗುತ್ತೆ ಮತ್ತೆ. ಸೊ ಯು ಶುಡ್ ನೋ ದಿಸ್ ಕಾನ್ಸೆಪ್ಟ್. ಆಮ್ ಐ ಕ್ಲಿಯರ್? Yes, sir. Okay, now let us quickly go for a quiz. Calyx is composed of, Mega, quick. What answer? Sepals. Sepals. Okay. Sepals. Okay. In hypogynous flowers, ovary is inferior, superior, half inferior, half superior. Superior. Hypogynous only ovary is Superior. superior. Exactly. Good. Deeply cup-shaped thalamus is found in which type of flowers? Deeply cup-shaped. Hypogynous, epigynous, perigynous. Perigynous. Huh? Perigynous. Perigynous. Deeply cup-shaped. Epigynous alwa? Deep cup-shaped agi ovary fuse ಆಗಿರೋದು ಯಾವ್ದರಲ್ಲಿ?